ಏ ನಿಮ್ಮನ ಮಾತ ಮುದುಕಿ ಅವರೇ. ಹಲೋ ಹಾ ಹೊಡ್ರಿ ತೋಯ ಪೊಟ್ಟ ಪೈಲಿ ಮೇಲ. ಹಾ ಓಂ ಗುರು ಬ್ರಹ್ಮ ಹಾ ಹಾ ಗುರು ವಿಷ್ಣು ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಬಂದು ಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡುವಂತ ಯಾರಿಪ್ಪ ನನ್ನಪ್ಪ? ಎಲ್ಲರ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಹಾ ನನ್ನಪ್ಪ ಪಂಚಮುಖದ ಪರಮಾತ್ಮನ ಪಾದರೊಂದಗಳಿಗೆ ದೀರ್ಘ ದಂಡೋತ್ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದಾ? ಕಟ್ಟಿ 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 ನಿಂದು ಒಂದು ದೊಡ್ಡ ಹವಾ ಹೋಗು. ಹಾ ಹೆಣ್ಣು ಹಾಡವ್ರ ಸಿತ್ತವಣ ತಪ್ಸಿ. ಅದೇ ರೀತಿಯಾಗಿ ಹಾ ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಹಾ 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಹೌದಾ? ಸೃಷ್ಟಿಕರ್ತನು ಎಂಬ ಕೀರ್ತಿಯನ್ನ ಪಡೆದಿರತಕ್ಕಂಥ ಹಾ ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವನ ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಶರಣೋಶರಣಾರ್ಥಿಗಳನ್ನು ಹೇಳುತ್ತಾ ಹೇಳ್ತಾ ಅದೇ ರೀತಿಯಾಗಿ ಏನತ್ತಪ್ಪ? 84 ಲಕ್ಷ ಜೀವರಾಶಿಗಳಿಗೆ ಏನಾಗೈತೆ? ಕಾಲ ಕಾಲಕ್ಕೆ ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ಅಡ್ಯಾ ನನ್ನಪ್ಪ ವಿಷ್ಣು ದೇವರ ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಹಾ ಹಣಿ ಹಚ್ಚಿ ನಮಸ್ಕಾರವನ್ನ ಮಾಡುತ್ತಾ ನಮಸ್ಕಾರನ ಹೇಳುತ್ತಾ 84 ಲಕ್ಷ ಜೀವರಾಶಿಗಳ ಅಂತ್ಯ ಮುಗದ ಬಂದ ಮೇಲೆ ಏನ್ ಮಾಡಬೇಕು? ಸಂಹಾರವನ್ನ ಮಾಡುವಂತ ನನ್ನಪ್ಪ ರುದ್ರದೇವನ ಪಾದಕ್ಕಾದ್ರೂ ಕೂಡ ಹಾ ಮತ್ತೊಮ್ಮೆ ಮುಗಿದೊಮ್ಮೆ ಶರಣೋಶರಣಾರ್ಥಿಗಳನ್ನು ಹೇಳುತ್ತಾ ಶರಣಾರ್ಥಿಗಳು ಹೇಳುತ್ತಾ ಈ ಮೈ ಕೊಯ್ ಕೊಯ್ ಅನ್ನತತ್ತಿ. ಅದೇ ರೀತಿಯಾಗಿ ಹಾ ಯಾವನನ್ನ ಹಾಲು ಮತಕ್ಕೆ ಮೂಲ ಗುರುವಾಗಿ ಯಾವುದು? ಹಾಲು ಮತಕ್ಕೆ ಮೂಲ ಗುರುವಾಗಿ ಯಾರಿಪ್ಪ? ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಇವ್ರು ಯಾರಿಪ್ಪ? ಯಾವ ಬೆಳಗಾವ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದಾ? ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಪಡಮಟ್ಟು ಪಡಮಟ್ಟು ಅದೇ ರೀತಿಯಾಗಿ ಹಾ ಹಗಲಿರುಳೆನ್ನದೆ 12 ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಗೈದು ಮಾಡಿ ಶಿವ ಪಾರ್ವತಿಯರನ್ನ ದರಗಿಳಿಸಿಕೊಂಡು ಹಾ ಹಾ ಶಿವನ ಸಿದ್ಧಾಂತಿಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂಥ ಏ ಯಾವ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಾ ಗೌಡಗೇರಿ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ನನ್ನಪ್ಪ ಗುರು ವೀರಲಿಂಗೇಶ್ವರನ ಪಾದ ಪದ್ಮಗಳಲ್ಲಿ ಪಡಮಟ್ಟು ಪಡಮಟ್ಟು ಯಾವ ನನ್ನ ಹಾಡಿಕೆಯ ಮ್ಯಾಲಿಗೆ ವರವಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ಯಾವ ಬೆಳಗಾವ ಜಿಲ್ಲೆ ಯರಗಟ್ಟಿ ತಾಲೂಕಿನ ಹಾ ಮುಗಳಿಹಾಳ ಗ್ರಾಮದ ಗ್ರಾಮದೇವನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ನನ್ನಪ್ಪ ಶ್ರೀ ವಿಠ್ಠಲ ದೇವರ ಪಾದ ಪದ್ಮಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಅರ್ಪಿಸಿ ಸಲ್ಲಿಸುತ್ತ ಅದೇ ರೀತಿಯಾಗಿ ಹಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಯಭೂತಳಾಗಿರ್ತಕ್ಕಂಥ ಯಾರಿಪ್ಪ? ಯಾವ ಬೆಳಗಾವ ಜಿಲ್ಲೆ ಗೋಕಾಕ ತಾಲೂಕಿನ ಹಲೋ ಗೋಕಾಕ ಪಟ್ಟಣದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ? ನನ್ನ ತಾಯಿ ಯಲ್ಲಮ್ಮ ದೇವಿಯ ಪಾದ ಪದ್ಮಕ್ಕಾದ್ರೂ ಕೂಡ ಏನ್ ಹೇಳುದು ನಮ್ಮವ್ವನ? ನನ್ನ ಸಂಘದ ಪರವಾಗಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಅರ್ಪಿಸಿ ಹೇಳುತ್ತಾ ಅದೇ ರೀತಿಯಾಗಿ ಹೌದು ಯಾವ ಗುರು ಹಿರಿಯರ ಕೂಡಿಕೊಂಡು ತಾಯಿಯ ಜಾತ್ರೆಯ ನೇಮಕ ಮಾಡಿಕೊಂಡು ಹಾ 2 ಸುಪ್ರಸಿದ್ಧ ಡೊಳ್ಳಿನ ಕಲಾ ಸಂಘಗಳನ್ನು ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಹಾಡವನ್ನ ಕೇಳಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ನನ್ನ ಚಿಯ್ಯಣ್ಣ ಬಳಗಕ್ಕೂ ಅದೇ ರೀತಿಯಾಗಿ ಏನ್ ಹೇಳುದು? ಈ ತಾಯಿ ಜಾತ್ರೆ ಒಳಗೆ ಯಾವ ರೀತಿ ಕಾರ್ಯಕ್ರಮ ನಡೆದದ ಏನೇನಾಗ್ಯದ ಅಂತಕ್ಕಂಥದ್ದನ್ನು ಇಡೀ ಕರ್ನಾಟಕಕ್ಕೆ ಪ್ರಸಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಯಾರಿಪ್ಪ? ಯೂಟ್ಯೂಬ್ ಚಾನಲ್ ನಮ್ಮ ಗುಡುಗುಡಿ ಬೀರಪ್ಪ ಮಾವ. ನಿಮ್ಮ ಮಾವನವ ಕಾಸ ನನ್ನ ಮಾಮ ಅದಾನ, ಅದಕ್ಕ ಮಾಮ ಆತನ. ಯಾವಾಗ ಕೊಟ್ಟಿ ಅವಾಗ ಹೆಣ್ಣ ಬಾಳ್ದನ ಆತ ಬಾದಿನ ತನ್ನಾಗೆ 20 ವರ್ಷ ಆತ ಆಮಲ. ಅಲ್ಲ ಎಲ್ಲಿ ಯಾವ ಊರಿಗೆ ಹೋಗಿ ಎಲ್ಲ ಮಾವುಗಳು ಅಂತಿಲ್ಲ ನಿನಗೆ ಅಂತಂಬ್ರ ಎಲ್ಲಿದಾರ ಅಂತಂಬ್ರಿ ಇಲ್ಲ, ಈ ಮಾಮ ಅಂದ್ರೆ ಮಾಮನ ಹಾಕಣವ ಹೆಂಗ ಕುದುರಿ ಓಕೆ ಅದಕ್ಕೆ ಬೈತದತ್ತೆ. ಎಲ್ಲರಿಗೂ ಕೂಡ ನನ್ನ ಸಂಘದ ಪರವಾಗಿ ಶರಣೋಶರಣಾರ್ಥಿಗಳು ಹೇಳ್ತಾ ಯಾಕಪ್ಪ ಅಂತ ಕೇಳಿದ್ರೆ ಏನ್ ಹೇಳುದು? ಈಗಾಗಲೇ ಹಾ 2 ಪಾಳೆ ಸೇವೆಯನ್ನ ಮಾಡಿ ಕಲಾ ಸಂಘಗಳ ಯಾವ್ಯಾವ ರೀತಿ ನಡೆದಾವ, ಯಾವ್ಯಾವ ಊರಿಂದ ಬಂದಾವ, ಏನೇನು ಮಾಡಾಕತ್ತಾವ, ಎಲ್ಲೆಲ್ಲಿಂದ ಬಂದಾವ, ಯಾವ ತಾಲೂಕ್, ಯಾವ ಡಿಸ್ಟಿಕ್, ಯಾವ ಊರು ಬಿಟ್ಟು
ಊರಿಗೆ ಹೋಗಾಕ ಪಟ್ಟಣಕ್ಕೆ ಬಂದಾವ ಹೆಂಗ್ ಬಂದಾವ ಹೆಂಗ್ ಪುರುಷರ ಗಾಡಿ ತೊಗೊಂಬಂದಾವ ಹಿಂಗಸಿ ಹಾ ನೋಡಿಲ್ಲ ನೀ ಬರು ಹಾದಿ ಈ ಹಾದ್ಯಾಗ ಹಾದಿ ಬಾಳ್ ಪರ್ಕದಾವ ನಾಲ್ಕದಾಗ ಬರ್ಬೇಕಾರ ಹಾದಿ ಒಳಗ ಹಾದಿ ಬಾಳ್ ಪರ್ಕದಾವ ಆ ಕಡೆ ಅದಲ್ಲ ಹಾ ಹಾದಿ ಒಳಗಿನ ಹಾದಿ ಕೇಳ್ಬೇಡಿ ಇಲ್ಲಿ ಹೆಂಗತನ ಅದು ಬೇರೆ ಹಾದಿ ಐತಿ ಅಯ್ಯೋ ಇರ್ಲಿ ಆ ಕುದ್ರಿ ಎಳುವಂಕ ಯಾಕಂತ ಕೇಳಿದ್ರೆ ಎರಡೂ ಕಲಾ ಸಂಘಗಳ ಪರಿಚಯನ ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಈಗಾಗಲೇ ಪರಿಚಯ ಮಾಡಿಕೊಟ್ಟಿರ್ತಮ್ಮ ಅಂತ ಒಂದು ದೊಡ್ಡ ಕಲಾ ಸಂಘಕ್ಕಾದ್ರೂ ಕೂಡ ನಮ್ಮ ಸಂಘದ ಪರವಾಗಿ ಒಂದು ಸಾರಿ ನಮಸ್ಕಾರಗಳನ್ನು ಹೇಳ್ತಾ ನೇರವಾಗಿ ವಿಷಯಕ್ಕೆ ಬರ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ನಾವು ಹಾಡಿರ್ತಕ್ಕಂಥ ಹಾಡಿನೊಳಗೆ ಕೆಲವೊಂದು ಸಂಶಯಗಳನ್ನ ಮಾಡಿಕೊಂಡು ಅದೇ ರೀತಿ ಅವ್ರು ಹಾಡಿರ್ತಕ್ಕಂಥ ಹಾಡವನ್ನು ವರ್ಣನ ಮಾಡಿ ಹೇಳಿ ಹೆಣ್ಣಂದ್ರೆ ಹೆಚ್ಚೈತಿ ಹೆಚ್ಚಿಂದ ಐತಿ ಅಂತಕ್ಕಂಥ ಮಾತು ಹೇಳಿ ಏನ್ ಮಾಡ್ಯಾರು ಅಡಿಗೆ ಮಾಡಕ್ ಹೋಗ್ಯಾರ ಅನ್ಕಂತತಿ ಬದ್ನಿಕಾಯಿ ಹೆರ್ಸಾಕ್ ಹೋಗ್ಯಾರ ಈಗ ಇರ್ಲಿ ಅದಕ್ಕೆ ತಮ್ಮ ಅಯ್ಯೋ ನಾವು ಹಾಡಿರ್ತಕ್ಕಂಥ ಪದ್ಯದೊಳಗೆ ಏನು ಸಂಶಯ ಮಾಡ್ಕೊಂಡ್ರಿ ಅದನ್ನ ಮೊದಲು ನಿವಾರಣೆ ಮಾಡ್ಕೋರಿ. ಮೊದಲ ನಿಮ್ಮ ಸಮಸ್ಯೆ ನಿವಾರಣೆ ಮಾಡ್ಕೋರಿ. ಅದಕ್ಕೆ ನೀವು ಮಾಡಿರ್ತಕ್ಕಂಥ ವರ್ಣನದೊಳಗೆ ನಿಮ್ದೇನು ಸಾರಾಂಶ ಬಹಳ ಐತೆ ಹೇಳಿರ್ಲ. ಅದಕ್ಕೆ ಹೇಳಿದ್ರೆ ನೀವು ಸಮಸ್ಯೆ ಬರಬಾರ್ದಂತ. ಸಮಸ್ಯೆ ಬರೋಕ್ಕಿಂತ ಮೊದಲ ದಡಗಿನ ಸಾವು ಬರ್ಬೇಕತ್ತೋ ಯಮನಿಯ. ಯಾಕತ್ತ ಅದೊಳಗೆ ಸುಖದಾಗದ ಸುಖದ್ದಾಗದ ಕುದುರೆ ನಾಟಕ ಹಾಗಲ್ಲ. ಸಂಶಯ ಮಾಡ್ಕೊಂಡಂತಮ್ಮ ಸಂಸಾರ ಹಾಳಾಗ್ತದ, ಸಂಘ ಹಾಳಾಗ್ತದ, ಸಂಘಟನೆಗಳು ಹಾಳಾಗ್ತಾವ, ಒಂದೊಂದು ಬಿಟ್ಕೊತ್ ಹೋಗ್ತಾವ ಡೈಪಿ. ಹೌದಿಲ್ಲ? ಅದಕ್ಕೆ ಸಂಶಯ ಅನ್ನುವಂಥದ್ದು ಮೊದಲು ನಿವಾರಣೆ ಆಗ್ಬೇಕಾಗ್ಯದ. ಹೇಗಂತ ಕೇಳಿದ್ರ ಇವತ್ತು ನೋಡು ನಾವು ಹಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ವಿಷಯ ಏನತ್ತ ಶ್ರೀಹರಿಯಿಂದ ಅರಣ ಅಂತಕ್ಕಂಥ ಮಗ ಹುಟ್ಟಿ ಬಂದ. ಅವ ಏನು ಪವಾಡ ಮಾಡ್ಯಾನ, ಅವನ ಯಾಕೆ ಉಡ್ಸ್ಕೊಂಡ್ರಿ, ಹಿಂದೆ ಸಂದರ್ಭ ಅಂತದ ಏನಿತ್ತು ಅಂತ ನಮ್ಮನ್ನ ಕೇಳಿರಿ. ಕೇಳುವಂತ ಮಾತ ಬರಬರಿ ಅದ. ಎಲ್ಲ ಕುಳ್ರಿಗೆ ಸಾಕೆ ಅಂತನ ಇದಕ್ಕೆ ನಾವು ಸಮಜಾಯಿಸಿ ಕೊಡ್ಬೇಕಾದ್ರೆ ನಿಮಗೆ ಹೆಂಗದಪ್ಪ ಅಂತಂದ್ರ ಹೆಂಗ್ ಕೊಟ್ರಿ ಹೆಂಗಾಗಿರ್ಬೇಕು. ಶ್ರೀಹರಿಯಿಂದ ಅರಣ ಅಂತಕ್ಕಂಥ ಮಗ ಯಾಕೆ ಹುಟ್ಟಿ ಬರ್ಬೇಕಾಗಿತ್ತು ಅಂತಂದ್ರ ಆಗಿನ ಸಂದರ್ಭದೊಳಗ ಅಲ್ಲಿ ದೇವಾನು ದೇವತೆಗಳಿಗೆ ಕಂಟಕ ಬಂದಿತ್ತು. ಏನು ಇವರ ಕಂಟಕ ವಿಘ್ನಗಳ ಬಂದಿತ್ತು. ಅಂತ ಒಬ್ಬ ಮಗನ್ನ ಹುಟ್ಟಿಸಿ ನನ್ನಪ್ಪ ಶ್ರೀಹರಿ ಏನು ಮಾಡಿದ, ದೇವಾನು ದೇವತೆಗಳಿಗೆ ಬಂದಿರತಕ್ಕಂಥ ಕಂಟಕವನ್ನು ಬಯಲು ಮಾಡುವಂತ ಕಾಯಕ ನೀ ಮಾಡತ್ತೇಳಿ ಅರನಿಗೆ ಒಪ್ಪಿಸಿಕೊಟ್ಟ. ನನ್ನಪ್ಪ ಶ್ರೀಹರಿಯಿಂದ ಹುಟ್ಟಿ ಬಂದಿರತಕ್ಕಂಥ ಅರಣ ಅಂತಕ್ಕಂಥ ಮಗ ಏನು ಮಾಡ್ಯಾನ, ಆಗಿನ ಸಂದರ್ಭದೊಳಗೆ ದೇವಾನ ದೇವತೆಗಳಿಗೆ ಬಂದಿರತಕ್ಕಂಥ ಕಂಟಕವನ್ನು ಬಯಲು ಮಾಡ್ಯಾನ ಅಂತಕ್ಕಂಥದ್ದು ಪುರಾಣದೊಳಗೆ ಬರೆದಿರ್ತಕ್ಕಂಥ ದೃಷ್ಟಾಂತ. ಇದು ನೀವು ಮಾಡ್ಕೊಂಡಿರ್ತಕ್ಕಂಥ ಸಂಶಯ ನಿವಾರಣೆ. ಈಗ ಅವನನ್ನ ಸ್ತೋತ್ರ ನಾವು ಯಾಕೆ ಮಾಡ್ಕೊಂಡಿವಿ ಅಂತ ಕೇಳಿದ್ರ ಏನ್ ಮಾಡಿದ್ವು ಅಂತ ಅರಣ ಅಂತಕ್ಕಂಥ ಮಗನನ್ನ ನಾಮಸ್ಮರಣೆ ಯಾಕೆ ಮಾಡಿವಿ ಅಂತ ಕೇಳಿದ್ರ ನಾವು ಹಾಡುವಂತ ಹಾಡಿನಲ್ಲಿ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಮಾಡುವಂತ ಸೇವೆಯಲ್ಲಿ ದುಡಿತಕ್ಕಂಥ ದುಡಿಮೆಯಲ್ಲಿ ಯಾವ್ದಾದ್ರೂ ಕಂಟಕಗಳು ಬಂದ್ರ ಬರುವಂತ ಕಂಟಕವನ್ನು ಬಯಲು ಮಾಡೋ ಭಗವಂತ ಅಂತೇಳಿ ಅಂತ ಭಗವಂತ ನಾಮಸ್ಮರಣೆ ನಾವು ಮಾಡ್ಕೊಂಡಿವಿ. ಇಲ್ಲಿ ನೀವು ಸಂಶಯ ಏನು ಮಾಡ್ಕೋಬೇಕಾಗಿತ್ತು ಅಂತ ಕೇಳಿದ್ರ ಏನ್ ಮಾಡ್ಬೇಕು, ಈ ಹುಟ್ಟುವಂತ ಸಂದರ್ಭದಲ್ಲಾಗ್ಲಿ ಆ ಮಗ ಕಂಟಕ ನಿವಾರಣೆ ಮಾಡುವಂತ ಸಂದರ್ಭದಲ್ಲಿ ಆಗ್ಲಿ ನಿಮ್ಮ ತಾಯಿದ ಏನಾರ ಕೂನ್ ಇತ್ತು ಅಂತಂದ್ರ ಏನ್ ಮಾಡ್ಬೇಕ, ಸಹಾಯ ಸಹಕಾರ ನಿಮ್ಮದು ಏನಾರ ಒಂದಿಟ್ಟು ಒಂದಿಟ್ಟ ಏನಾರ ಉಪಕಾರ ಇತ್ತು ಅಂತಂದ್ರ ನಮ್ಮದ್ರೊಳಗೆ ನೀವು ಕೆಣಕ್ರಿ. ಕೆಣಕ್ಕೂ ಇಲ್ಲ ಅಂದ್ರೆ ಮುಂದಿನ ಸಂಧಿಗೆ ತಿನ್ನಕ್ಕ, ಇಲ್ಲಂದ್ರ ಸುಮ್ಮನೆ ಅದನ್ನ ವಿಷಯ ಬಿಟ್ಟು ಬಿಡ್ರಿ. ಅಯ್ಯೋ ಯಾಕಂತಂದ್ರ ನೀವು ಸಾರಾಂಶ ಬಹಳ ದೊಡ್ಡದದ, ನಮ್ಮದು ನಮ್ಮ ದೇವಿ ವರ್ಣನ ಬಹಳ ಐತಿ ಅಂತೇಳಿ ಬಹಳ ಚಂದ ವರ್ಣನ ಮಾಡಿ ಹೇಳಿದಿರಿ ನೀವು. ಗೋಕಾಕ ಪಟ್ಟಣಕ್ಕೆ ಬಂದು ಗೋಕಾಕ ಊರೊಳಗೆ ನಿಂತ್ಕೊಂಡು ಏನ ವರ್ಣನ ಮಹಿಮೆಗಳನ್ನ ಲೀಲೆಗಳನ್ನ ಪವಾಡಗಳನ್ನ ಚಿತ್ತರಿಸಿ ಹೇಳ್ಯಾರ. ಹುಣ್ಣಿಮೆ ಯಾರು ಪಾರ್ವತ ದೇವಿ ನಿಲಿಗೇರಿ ಬೆಟ್ಟಕ್ಕೆ ಹೋದ್ಲಂತ ಹೇಳಕ್ ಒಟ್ಟೆ ಏನ ಹುಣ್ಣಿಮೆ ಬಂದವರು ಹೂರ್ನ ಹೆಚ್ಚಕೈತಿ. ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡುವಂತ ಸಂದರ್ಭದೊಳಗ ಶಂಕರಿ ದೇವಿ ಜಡೆಯಿಂದ ರೌದ್ರಿ ಶಕ್ತಿ ಹುಟ್ಟಿ ಬಂದು ರೂರು ಅಂತಕ್ಕಂಥ ದೈತ್ಯನ ಸಂಹಾರ ಮಾಡ್ಯಾಳ. ಅಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಕೊಟ್ಟಾಳು ಅಂತ ಹೇಳಿದ್ರಿ ನೀವು. ಒಪ್ಪುವಂತ ಮಾತ. ನಿಮ್ಮವ ಪಾರ್ವತ ದೇವಿ ನೆಲಿಗೇರಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಂತದಕ್ಕಿಗೆ ಏನು ಬಂದಿತ್ತು, ಅಲ್ಲೇ ಯಾಕೆ ಹೋಗಿ ತಪಸ್ಸು ಮಾಡಕತ್ತಿದ್ಲು? ನೀರ್ಗೇರಿ ಬೆಟ್ಟಕ್ಕೆ ಕಡಿಮೆ ಯಾವ ಕಾರಣಕ್ಕೆ ನಿಮ್ಮವ ಹೋಗಿ ಅಲ್ಲಿ ತಪಸ್ಸು ಮಾಡಕತ್ತಳು? ಇದು ಒಂದು. ನಮ್ಮ ಶಿವಾಪನ ಕೇಳ್ರಿ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ನೀವು ಹೆಣ್ಣು ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಬಂದರಿ. ಆದ್ರೆ ನಿಮ್ಮವ್ವ ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡುವಂತ ಸಂದರ್ಭದೊಳಗ
ನಮ್ಮಪ್ಪ ಶಿವನನ್ನು ಕುರಿತು ತಪಸ್ಸು ಮಾಡಿದಾಳ ಅಂತೇಳಿ ಪುರಾಣದೊಳಗೆ ಬರ್ದಾರ. ಕೇಳ ನಮ್ಮ ಅಪ್ಪನ ಬದ್ದಲು ನಾಮಸ್ಮರಣಿ ನಿಮ್ಮವ್ವ ಮಾಡಾಕತ್ತಾಳತ್ತಂದ್ರ ನಮ್ಮ ಅಪ್ಪ ಹೆಚ್ಚಿನ ಅವತ್ತು ಮಾಡಾಕತ್ತಾಳು ಇನ್ನು ಕಡಿಮೆ ಅವತ್ತು ಮಾಡಾಕತ್ತಾಳು ನಿಮ್ಮ ಬಾಯಲ್ಲಿ ನೀವು ಹೇಳ್ರಿ. ನಮ್ಮ ಅಪ್ಪ ಹೆಚ್ಚಿನ ಹೊತ್ತು ಮಾಡತ್ತಾಳಕ್ಕೆ ಹೌದಿಲ್ಲ? ಆಕಿಗೆ ಅಂತದ್ ಏನು ಬಂದಿತ್ತು ನಮ್ಮ ಅಪ್ಪನ ಕೈಲಿ ಆಕಿ ಏನು ಬೇಡ್ಕೊಳಕತ್ತಿದ್ಲು? ಶಿವನನ್ನ ಕುರಿತು ತಪಸ್ಸು ಮಾಡ್ಯಾಳಂತ ಬರ್ದಾರ ಪುರಾಣದೊಳಗ. ನಮ್ಮ ಅಪ್ಪ ಶಿವನ ಕಡೆ ನೀವು ನಿಮ್ಮವ್ವ ಬೇಡ್ಕೊಳ್ಳುವಂತದ್ದು ನಿಮ್ಮವ್ವಗೆ ಏನು ಬಂದಿತ್ತು? ಆಕಿ ನಿಲಿಗೇರಿ ಬೆಟ್ಟಕ್ಕೆ ಯಾಕೆ ತಪಸ್ಸು ಮಾಡಿದ್ಲು? ಇದು ಮೊದಲನೇ ಪ್ರಶ್ನೆ ನಿಮ್ಮನ್ನ ಕೇಳುದಾ? ಇದು ಒಂದೇದು. ಇನ್ನು ಎರಡನೇ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಏನಂತ ಅಲ್ಲಿ ಕಾಡುತ್ತಿದ್ದ ಕಾಡುವಂತ ರೂರು ಅಂತಕ್ಕಂಥ ದೈತ್ಯನ ಸಂಹಾರ ಮಾಡಿದ್ಲು. ಸಂಹಾರ ಮಾಡಿದ್ಲು, ಶಾಂತಿ ಕೊಟ್ಟಾಳ, ನೆಮ್ಮದಿ ಕೊಟ್ಟಾಳ, ಇನ್ನು ಏನೇನೋ ಮಾಡ್ಯಾಳ. ಎಲ್ಲಾರು ಯುದ್ಧದೊಳಗ ಎಷ್ಟೋ ಮಂದಿ ದೇವಾನುದೇವತೆಗಳು ಹಸದು ಕೂತಿದ್ರಲ್ಲ, ಹಸದಂತವರಿಗೆ ಅನ್ನ ಯಾಕೆ ನಿಮ್ಮ ಅವ್ಗೆ ನೀಗ್ಲಿಲ್ಲ? ಊಟಕ್ಕೆ ಬೇಡಿದ ಕೂಡ್ಲೆ ಕಲ್ಲಿ ಕೂತ ನೋಡು ಪರಮಾತ್ಮ, ಅವನ ಕಡೆ ಹೋಗ್ರಿ ಊಟಕ್ಕೆ ಕೊಡ್ತಾನಂತ ಯಾಕೆ ತೋರಿಸಿದಿ? ಹೌದು, ಕರೆ ಕರೆ ಪರಮಾತ್ಮ ಇಲ್ಲನು ಕಲ್ಲಿದಲ್ಲ ಕಿಲಿ ಕೂತ ನೀವನ ಕಾಲಿ ಹಂಗ ಅಳಿಸ್ತಾವ ನೋಡ ನಾವು ನಿನ್ ನೋಡೋಣ. ನೀ ಏನು ಮುಂದಿನ ಜಲದಾಗ ಹಿಂದಿನ ಜಲದಾಗ ಮಂಗ್ಯಾದ ಹೋಗಿದ್ದೇನೆ ಕೇಳ್ತಾನೆ. ಹಂಗೇನಿಲ್ಲದ, ಬರೋಬರಿ ಐತದ, ಬರೋಬರಿ. ಅದಕ್ಕೆ ಕುದುರೆ ಹೊಡುವ ಅವ್ವ ಮಾಡಿರ್ತಕ್ಕಂಥ ಪವಾಡ ಹಿಂಗೈತಿ. ಇನ್ನು ನಮ್ಮನ್ನ ಕೇಳಿರ್ತಕ್ಕಂಥ ಸಂಶಯಗಳನ್ನ ನಿವಾರಣೆ ಮಾಡಿವಿ, ನಿಮ್ಮನ್ನ ಈಗ ಹೊಳೆ ಕೇಳವಿ. ಮುಂದಿನ ಪಾಳ್ಯಕ್ಕೆ ಬಂದು ಸರಳ ಬಿಚ್ಚಿ ದೈವಕ್ಕೆ ಹೇಳ್ರಿ. ಹೇಳ್ತಾರ. ಇನ್ನೊಂದು ಮಾತು ಹೇಳ್ಯಾರ ಅವರು, ಏನಂತ? ಹೆಣ್ಣಂದ್ರೆ ಬಹಳ ಶ್ರೇಷ್ಠ ಐತಿ, ಜಗತ್ತಿನೊಳಗೆ ಹೆಣ್ಣಿನ ಕೀರ್ತಿ ಬಹಳದ. ಹೌದು, ಹೆಣ್ಣಂದ್ರೆ ಹೆಚ್ಚಿಂದ ಐತಿ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ, ಆದಿ ಕಾಲದೊಳಗ ನಾರಾಯಣ ಶಕ್ತಿ ಅಂತಕ್ಕೆ ಇದ್ದಳು, ಆಕಿದಿಂದ ಇದು ಜಗತ್ತು ಸೃಷ್ಟಿಯಾಗೈತಿ ಅನ್ನುವಂತ ಮಾತ ಪದ್ಯ ರೂಪದಲ್ಲಿ ಹಾಡಿ ದೈವಕ್ಕೆ ಹೇಳಿರಿ. ಹೌದಿಲ್ಲ? ಅದಕ್ಕೆ ನಮ್ಮದು ಸಂಶಯ ಏನಪ್ಪ ಅಂತ ಕೇಳಿದ್ರ, ಏನಪ್ಪ ನಿಮ್ಮವ್ವ ಆದಿ ಕಾಲದೊಳಗ ಅದಾಳು ಅಂತ ನೀವು ಹೇಳಕತ್ತೀರಿ. ಆದಿ ಕಾಲದೊಳಗ ಒಳಗದಾಳಕಿ ಒಳಗ. ಆದ್ರೆ ನಾ ಹೆಂಗ ಕೇಳಕತ್ತೀನಪ್ಪ ಅಂತಂದ್ರ, ಅದೇ ಆದಿಗೆನ ನಮ್ಮ ಅಪ್ಪ ಬ್ರಹ್ಮದೇವರ ಆಧಾರ ಆಗ್ಯಾನಂತ ನಾ ಹೇಳಕತ್ತೀನಿ. ಇದಕ್ಕೇನು ಮಾಡೋರು ನೀವಿನ್ನು? ಇದಕ್ಕೇನ್ ಮಾಡ್ತೀರಿ ಅಂದ್ರ ಆದಿಗೆ ಮೊದಲ ಆಧಾರ ನಮ್ಮಪ್ಪ ಬ್ರಹ್ಮದೇವರ. ನೀವೆಲ್ಲವರು ನೀವು ಇತ್ತಿತ್ಲಾಗ ಆದಿ ಒಳಗಿನ ಸುದ್ದಿ ಹೇಳಕತ್ತೀರಿ, ಆದಿಗೇನ ಆಧಾರದಂತ ನಾವು ಹೇಳಕತ್ತೀವಿ. ಇದಕ್ಕೆ ಮುಂದಿನ ಪಾಳಕ್ಕೆ ಏನು ಮಾತಾಡ್ತೀರಿ ಮಾತಾಡ್ರಿ. ಮತ್ತೊಂದು ಮಾತು ಮಾತಾಡ್ರಿ ಮಾಸ್ತರ. ಯಾವುದು? ಅವ ಕುಡ್ಕರ ಇರ್ಲತ್ತ, ಕುಡ್ಡರ ಇರ್ಲತ್ತ, ಸುಂಬುಳ್ ಬುರ್ಕರ ಇರ್ಲತ್ತ, ಕುಡ್ಕರ ಇರ್ಲತ್ತ. ಗಂಡಂದ್ರ ದೇವ್ರತ್ತ ಒಪ್ಕೊಂಡಾರ ಅವ್ರದ್ದೇನು ತಪ್ಪಿಲ್ಲ ಪಾಪ. ಹೆಂಗ್ ಒಪ್ಕೋತಾರ? ಗಂಡಂದ್ರ ಹೆಚ್ಚಿನ ಅವತ್ತು ಒಪ್ಕೊಂಡಾರ, ಕುಡ್ಕತ್ತ ಅವ್ರ ಕಡೆ ಏನು ತಪ್ಪಿಲ್ಲ. ಅಲ್ರು ಈ ಕುಡ್ಕರ್ ಕತಿ ಕೇಳ್ಬಾರ್ರಿ. ಇರ್ಲಿ ತಮ್ಮ ಇನ್ನ ಮುಂದೆ ಮಾತಾಡೋದ ಮಾಸ್ತರ್. ಹಂಗಲ್ಲ. ಹೆಂಗ? ಸಮಾಧಾನ ಇರು, ಸ್ವಲ್ಪ ಸಮಾಧಾನ ಇರು. ಹಂಗಲ್ರಿ, ಕುಡ್ಕರ್ದಂದ್ರ ಈ ಕುಡ್ಕರ್ ಮೇಲೆ ಒಂದ್ ನಾನು ಜನಪದ ಅಲ್ಲಿ ಕುಡ್ದು ಅಂದಕ್ಕೂ ನಿನಗೆ ತ್ರಾಸ ಆಗತ್ತೆ. ಅಂದ್ ಮತ್ತೆ ನೀ ಹತ್ರಿ ಹಾಡ್ತಿರ್ಗಪ್ಪ, ಸಮಾಧಾನ ಇರು, ಜರ ಸಮಾಧಾನ ಇರು. ಅದಕ್ಕೆ ವಿಷಯಗಳ ನೋಡಿ ನಮ್ಮ ಈ ಅಪ್ಪಂದು ಹೆಂಗೈತಿಪ್ಪ ಅಂತ ಕೇಳಿದ್ರೆ ಪವಾಡ ಏನಂತ? ಮೊಟ್ಟ ಮೊದಲ ಸೂರಿಲ್ಲ, ಚಂದ್ರಿಲ್ಲ, ಕಾಲಿಲ್ಲ, ಬೆಳಕಿಲ್ಲ, ಮತ್ತು ಮಾಣಿಕ್ಯಗಳಿಲ್ಲ, ಗೈರಿಕಾದಿ ಧಾತುಗಳಿಲ್ಲ, ತೃಣಾದಿ ಸಸ್ಯಗಳಿಲ್ಲ, ಜೋಗಿ ಜಂಗಮರಿಲ್ಲ, ಸಾಧು ಸತ್ಪುರುಷರಿಲ್ಲ, ನಾನು ಎನ್ನುವಂತ ಮಾನವರಿಲ್ಲ, ರೂಪರಸ ಇಲ್ಲ, ಗಂಧಾದಿಗಳಿಲ್ಲ, ಏನೇನು ಇಲ್ಲ, ಸರ್ವ ಎಲ್ಲ ಶೂನ್ಯವಾಗಿತ್ತು. ಶೂನ್ಯದೊಳಗೆ ನನ್ನಪ್ಪ ಈಶ್ವರ ಅಂತಕ್ಕಂಥ ಒಬ್ಬನೇ ಇದ್ದ. ಒಬ್ಬನೇ ನನ್ನಪ್ಪ. ಹಿಂಗ ಯಾರು? ಇವ ಪರಮಾತ್ಮ. ನನ್ನಪ್ಪ ಈಶ್ವರ ಒಬ್ಬನೇದಾನ. ಅದೇ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟ್ಯಾನ, ಎಡಭುಜದಿಂದ ವಿಷ್ಣು ಹುಟ್ಟ್ಯಾನ, ಹೃದಯದಿಂದ ರುದ್ರ ಹುಟ್ಟ್ಯಾನ, ಗಂಡಿಗೆ ಗಂಡ 3 ಮಂದಿ ಮಕ್ಕಳು ತಯಾರಾದ್ರು. ಇದರೊಳಗೆ ಹೆಣ್ಣಿನ ಕೂಡಿಸಾಲು ಇಲ್ಲ. ಹೌದು, ಇದ್ರಾಗ ಏನ್ ನಿಮ್ಮ ಉಡುಪಿಡೆ ಇಲ್ಲ ಇಲ್ಲ. ಒಟ್ಟ ನಿಮ್ಮ ವಾಗೋ ಟಚ್ ನಮಗ್ ಬೇಡ, ಇಲ್ಲ. ಹೌದಿಲ್ಲ? ಸರಿ ಜೋಡಿ ಕಲಾವಂತರು ಏನ್ ಹೇಳಕತ್ತಾರು? ಏನಂತ? ಒಟ್ಟ ಗಂಡ ಹೆಂಡತಿಗೆ ಸಂಪರ್ಕ ಮಾಡಬಾರ್ದು, ಹೆಂಡತಿ ಗಂಡಗೆ ಸಂಪರ್ಕ ಮಾಡಬಾರ್ದು, ಮಕ್ಕಳ ಹಿಡಿದು ಮಾತ್ರ ಬಿಟ್ಟಿರಬಾರ್ದು ಅಂತ ಹೇಳಾರ ಅವರು. ನಸಿಗಿನ 5 ಗಂಟೆಗೆ ನಮ್ಮ ಕಾಕನ ಕೈಯಾಗ ನುಡಿ ಬಡ್ಯಾಗ ಅಂದಿರ್ಬೇಕ. ಹಾನ್ ಕುಡ್ದ ಟ್ಯಾನ ಏನಂತಾರ ಅವರು? ಹೆಸರು ಇಡ್ತಾರೋ? ಹೆಸರು ಇಡಂಗಿಲ್ಲ ಅವರು. ನಿನಗೊಂದು ಬೈತಾರ ಅವ್ರು. ಹಾಟ್ಯ ಹಾ ಅಂತಾರು, ಟ್ಯಾ ಅಂತತಿ, ಎರಡು ಕೂಡಿ ಹಾ ಅಂದ್ರುಟಿಗೆ ಟ್ಯಾ ಅಂದಿರತಿ, ಮತ್ ಹಾಟ್ಯ ಅಂದಿರ್ತಾರ, ಬಡ್ಯ ಟ್ಯಾ ಅಂದಿರತಿ. ಇರ್ಲಿ, ಯಾಕಪ್ಪ ಅಂತ ಕೇಳಿದ್ರೆ ನನ್ನ ಅಪ್ಪನ ಸಾರಾಂಶ ಹಿಂಗದ. ಶೂನ್ಯದೊಳಗಿರ್ತಕ್ಕಂಥ ಈಶ್ವರನಿಂದ ಏನೇನು ಪವಾಡ ಆಗ್ಯದ, ಏನೇನು ಲೀಲೆ ಆಗ್ಯದ, ಏನೇನು ಹುಟ್ಟಿಸ್ಯಾನ. ನನ್ನಪ್ಪ ಬ್ರಹ್ಮದೇವರು ಯಾವ ರೀತಿ ಬ್ರಹ್ಮಾಂಡವನ್ನ ತಯಾರು ಮಾಡ್ಯಾನ, ಈ ಬ್ರಹ್ಮಾಂಡವನ್ನ ತಯಾರು ಮಾಡಿರ್ತಕ್ಕಂಥ ಬ್ರಹ್ಮಾಂಡದೊಳಗೆ ಜೀವಿಗಳನ್ನ ಹೆಂಗ ಹುಟ್ಟಿಸ್ಯಾನ,
ಹುಡ್ಸಿರ್ತಕ್ಕಂಥ ಇರವಿ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರ ಹೆಂಗ ಕೊಡ್ತಾನ? ಹೌದಾ? ಮೊಟ್ಟ ಮೊದಲು ಈ ಭೂಮಿ ಮೇಲೆ ಯಾರು ಸಮ ಮಾಡ್ಯಾರ? ಭೂಮಿ ಮೇಲೆ ಊರು ಯಾರು ಮಾಡ್ಯಾರ? ನಗರ ಯಾರು ಮಾಡ್ಯಾರ? ಹಾ. ಈ ಗ್ರಾಮಗಳು ಯಾರು ತಯಾರು ಮಾಡ್ಯಾರ ಅಂತಕ್ಕಂಥ ವಿಷಯಗಳು ಏನ್ ಮಾಡ್ಯಾನ? ಒಟ್ಟಾರೆ ಹೊತ್ತು ಹೊಂಡು ಮಟ್ಟ ನಮ್ಮ ಅಪ್ಪನಿಂದ ಹೆಂಗ ತಯಾರಾಗ್ಯಾವ ಅಂತಕ್ಕಂಥ ಮಾತ ಹಾ. ಸರಿಜೋಡಿ ಕಲಾವಂತರಿಗೆ ಹೇಳ್ಕೊತ ಹೋಗೋದೈತೆ. ಹೇಳುದತ್ತಿ ಯಾಕಪ್ಪ ಅಂತಂದ್ರೆ ಆದಿ ಒಳಗೆ ನಾರಾಯಣ ಶಕ್ತಿ ಇಟ್ಟರೆ ಹಾ. ನಾರಾಯಣ ಶಕ್ತಿ ನಿಮ್ಮವ ಹೆಂಗದಾಳು ಅಂತಕ್ಕಂಥ ಸವಾಲವನ್ನ ಪದ್ಯ ರೂಪದೊಳಗೆ ಅವ್ರನ್ನ ಕೇಳುದೈತಿ. ಹೇಳುದತ್ಲೆ ಬಿಡಿ ಬಿಡಿಸಿ ಹಚ್ಕೊಂಡ ಬಿಚ್ಚಿ ಹೇಳ್ಬೇಕ. ಹೌದಿಲ್ಲ? ಹಾ. ಅದಕ್ಕೆ ಬಹಳಷ್ಟು ಒಮ್ಮೆಕಿಲೆ ಮಾತಾಡಿ ದೈಹಿಕ ಜಗದ ಮಾಡ ಯಥಾ ಪ್ರಕಾರ ಒಂದ್ ಎರಡು ನುಡಿ ಚಾಲನ್ರಿ. ಹಾಡಿ ಇನ್ನೂ ಕೆಲವೊಂದು ವಿಷಯಗಳನ್ನು ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ಮಾತಾಡ್ಯಾರ. ಬರ್ಲಿ. ಅವ್ರ ಮಾತಿಗೆ ಮಾತ ಹಾ. ವರ್ಜಿ ಕೊಡ್ಬೇಕಾಗ್ಯದ. ಹೌದು. ಅದಕ್ಕ ಅಣ್ಣವ್ರು ಎಲ್ಲಿ ಹೋದ್ರು? ಅವ್ರು ಹೈರಾಕಿಯವ್ರು ನಾನು ಹುಲಿಯ ಮಾಡ್ಬೇಕಾಗಿತ್ತ ಪಾಪ ಆಗನೇ ಹೇಳಕತ್ತೀರ ಅವ್ರ ಮೊದ್ಲ. ಬೆಂಕಿ ಬಬಲಾದಿ ಬಾಯಪಿನಿ ಡಾಕ್ಟರ್ ಉದ್ದಪ್ಪ ಮಜ್ಜಿಗೆ ಯಾವ ಅಯ್ಯೋ ಮಾನವ ಜನ್ಮಕ್ಕೆ ಬಂದ ಸೇವೆ ಮಾಡೋದ್ರೊಳಗೆ ವೈದ್ಯಕೀಯ ಸೇವೆ ಅಂತಕ್ಕಂಥದ್ದು ಅತ್ಯುತ್ತಮ ಸೇವೆ. ಈಗಿನ ಮಾನವ ಜೀವರಾಶಿಗಳಿಗೆ ವೈದ್ಯರೇ ಒಂದು ದೇವರು ಅಂತ ತಿಳ್ಕೊಬೇಕಾಗ್ತದ. ಒಂದನೇ ದೇವರ ಪರಮಾತ್ಮ, ಎರಡನೇ ದೇವರ ಡಾಕ್ಟರ್ ಸಾಹೇಬ್ರತ್ತು. ಹೌದಿಲ್ಲ? ವೈದ್ಯಕೀಯ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಉತ್ತಪ್ಪ ವಿಠಲ, ನಾ ಅದು ಮನೆ ಫ್ರೀ ಚೂಜಿ ಮಾಡ್ಬೇಕು. ಡಾಕ್ಟರ್ ವಿಠಲ ಉತ್ತಪ್ಪ ಮಜ್ಗಿಯವರು ಏನೋ ನನ್ನ ಅಲ್ಪ ಸೇವೆಯನ್ನ ಕಂಡ 101 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರ. ಅವರಿಗೆ ಅದ್ರ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಭೋಗಭಾಗ್ಯ ಕೊಡ್ಲಿ. ಅವ್ರು ಮಾಡ್ತಕ್ಕಂಥ ಸೇವೆಯಲ್ಲಿ ಸದಾ ಯಶಸ್ವಿಯನ್ನು ಕೊಡ್ಲಿ. ಅವರ ಮನೆ ಒಳಗ ವೀರ ಸೂರ ಸಂಗೊಳ್ಳಿ ರಾಯಣ್ಣ ಅಂತ ಗಂಡ ಮಕ್ಕಳು ಹುಟ್ಟಿ ದೇಶ ಸೇವೆ ಮಾಡುವಂತ ಶಕ್ತಿ ಅವ್ರಿಗೆ ಒಪ್ಪಿಸ್ತಾರೆ. ಅದಕ್ಕ ಇನ್ನೂ ಕೆಲವೊಂದು ಆಹಾರಗಳನ್ನು ಹಾಕ್ಯಾರ ಪಾಪ ಅವರ. 20 ಮುಗಿದಕ್ಕೂ ಸ್ವೀಕಾರ ಮಾಡೋಣ. ಇನ್ನೂ ಕೆಲವೊಂದು ವಿಷಯಗಳು ಮಾತಾಡೋದೈತಿ. ಯಥಾ ಪ್ರಕಾರ ಪದ್ಯ ಚಾಲು ಮಾಡಿ ಮಾತಾಡೋದು. ಎಲ್ಲ ಒಕ್ಕೆ ಕುಳ್ರಿಗೆ ಸೆಕೆ ಟಿಕ್ 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 ಗಡಿಯಾರ ಶುರುವಾಗುವುದು.